ಎಲ್ರಿಗೂ ನಮಸ್ಕಾರ. SK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ಮನೆಯಲ್ಲಿ ಯಾರೂ ಇಲ್ಲ, ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಮನೆ ಕೆಲಸ ಆಗಿರಲಿ, ತೋಟದ ಕೆಲಸ ಆಗಿರಲಿ, ಹಸುಗಳು ಮೇಯಿಸೋದಾಗಿರಲಿ ಎಲ್ಲ ನೋಡ್ಕೊಳೋದು ನಾನೇ. ಯಾವ ಥರ ಈ ಕೆಲಸಗಳೆಲ್ಲ ನೋಡ್ಕೊತೀನಿ ಅಂತ ವಿಡಿಯೋ ಶೂಟ್ ಮಾಡಿ ಹಾಕಿರ್ತೀನಿ ನೋಡಿ. ನಿಮ್ಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಹಾಲು ಕರೆಯೋದಿದೆ, ತೋಟದ ಹತ್ರಕ್ಕೆ ಹೋಗಿ ಸಿಗೋಣ. ಕರೆಯೋದಿದೆ, ಹಾಲು ಕರಿಬೇಕು, ಅದರಿಂದ ಹೋಗ್ತಾ ಇದ್ದೀನಿ ಇವಾಗ. ನಾವು ಡೈಲಿ ರುಟೀನು ಯಾವ ಥರ ಮಾಡ್ತೀರಂತ ಇವಾಗ ಹೇಳ್ತೀನಿ ನೋಡಿ. ಫಸ್ಟ್ ನನಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ಗೈಸ್. ಅಂದರೆ ಹಾರ್ಲಿಕ್ಸು ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಅಭ್ಯಾಸ ಇದೆ. ಅದು ನಾನು ಬೆಣ್ಣೆಯಲ್ಲಿ ಕಾಯಿಸ್ಕೊಂಡು ಕುಡಿಯೋದು. ಹಾಲನ್ನು ಬೆಣ್ಣೆಯಲ್ಲಿ ಕಾಯಿಸ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲು. ಅದರಿಂದ ಅದಾದಮೇಲೆ ಇವಾಗ ಹಸುಗಳಿಗೆ ತೋಟದ ಕೆಲಸ ಸ್ವಲ್ಪ ಇದೆ. ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಹಸುಗಳಿಗೆ ಫೀಡಿಟ್ಟು ನೀರಿಟ್ಟು ಸ್ವಲ್ಪ ಆಚೆಗಡೆ ಹೊಡಿಬೇಕು. ಆ ಬಯಲು ಪ್ರದೇಶದಲ್ಲಿ ಮೇಯ್ಕೊಂಬರುತ್ತೆ ಹಸುವೆಲ್ಲ. ಅದಾದಮೇಲೆ 1 ಗಂಟೆಗೆ ಆ ಥರ ಕಟ್ಟಾಕ್ಬಿಡ್ತೀನಿ. ನೆರಳಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಅದರಿಂದ ಕಟ್ಟಾಕಿದ್ದಾದಮೇಲೆ ನಾನು ಸ್ವಲ್ಪ ತೋಟದ ಕೆಲಸ ಎಲ್ಲ ನೋಡ್ಕೊತೀನಿ. ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಎಲ್ಲ. ಅದಾದಮೇಲೆ ಮತ್ತೆ ಒಂದು 4 ಗಂಟೆ ಆದಮೇಲೆ ಹೊಡಿತೀರಿ. ಹೊಡೆದಾದ್ಮೇಲೆ ಸ್ವಲ್ಪ ಹೊತ್ತು ಮೇಯ್ಕೊಂಡಿದ್ದು 5 ಗಂಟೆ 5:15 ಆ ಥರ ಹಿಡ್ಕೊಂಬಂದು ಶೆಡ್ ಹತ್ರ ಕಟ್ಟಾಕಿ ಹಾಲು ಕರೆಯೋದು ಇರುತ್ತಲ್ವ, ಅದೆಲ್ಲ ನೋಡ್ಕೊಬೇಕು. ಹಾಲು ಕರೆದಾದ್ಮೇಲೆ ಡೈರಿಗೆ ತೊಗೊಂಡೋಗ ಆಗಬೇಕು. ಮತ್ತೆ ನೀವು ಇಲ್ಲೇನು ನೋಡ್ತಾ ಇದ್ದೀರಿ, ಹೊಲ ಎಲ್ಲ ಸಾಲ ಹಾಕಿರೋದಾಗಿದೆ. ಒಂದೇ ಒಂದು ಲೈನ್ ಉಳ್ಕೊಂಬಿಟ್ಟಿದೆ ನೋಡಿ. ಕೊನೆ ಲೈನು ಸಾಲ ಹಾಕಬೇಕು. ಇದಾಕಿದ್ದಾದ್ಮೇಲೆ ಸಿಗೋಣ ಗೈಸ್. ಹಂಗೆ ಇದಾಕಿದ್ದಾದ್ಮೇಲೆ ಹಾಲು ಕುಡಿದು ಸಿಗೋಣ. ಗೈಸ್ ಬೆರಣಿ ನೋಡಿ ಉರಿತಾ ಇದೆ. ಅದು ಸೆಂಟ್ರಲ್ಲಿ ಈ ಗ್ಲಾಸು ಮತ್ತು ಇದ್ರಿಗೆ ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ಅಲ್ಲಿ ಇಟ್ಬಿಟ್ರೆ, ನಾನು ಅಲ್ಲೇನು ನೋಡಿಸ್ನಲ್ಲ ಅವಾಗಲೇ ಅದನ್ನು ಸಾಲ ಹಾಕಿದ್ದು ಬಂದು ಆಮೇಲೆ ಕುಡಿಯೋಣ. ಹಾರ್ಲಿಕ್ಸನ್ನು ಹಾಕಿರೋದಾಗಿದೆ. ಇವಾಗ ಅದರಲ್ಲಿ ಸೆಂಟ್ರಲ್ಲಿ ಇಡೋಣ ಗೈಸ್. ಇವಾಗ ಯಾವ ಥರ ಇಡೋದಂತ ನೋಡಿಸ್ತೀನಿ ನೋಡಿ. ಅಂದರೆ ಅಲ್ಲಿ ಓವರ್ ಹೀಟ್ ಆದರೆ ಹಾಲು ಅನ್ನೋದು ಉಕ್ಬಿಟ್ಟು ಆಚೆ ಬಂದುಬಿಡುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ಇದು ಮಾಡ್ಕೊಬೇಕು. ನಮ್ಮ ಹಾರ್ಲಿಕ್ಸ್ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಅದನ್ನು ಸಾಲ ಎಳೆದುಬಿಟ್ಟು ಬಂದು ಆಮೇಲೆ ಕುಡಿಬೇಕು ಈ ಹಾಲನ್ನು. ಹಾಲಲ್ಲ, ಹಾರ್ಲಿಕ್ಸನ್ನು ನೋಡಿ ಯಾವ ಥರ ಇದಾಗುತ್ತೆ. ಇದೇ ಥರನೇ ಹೀಟ್ ಮಾಡೋದು. ಇದೆಲ್ಲ ಹೀಟ್ ಆಗ್ತಾ ಇದು ಸ್ವಲ್ಪ ಡೌನ್ ಆಗುತ್ತೆ, ಅಂದರೆ ಹಾಲು ಕೆನ್ನೆ ಕಟ್ಟುತ್ತೆ ಕೆಳಗಡೆ. ಅರ್ಧ ಆಗುತ್ತೆ ಹಾಲು. ಅರ್ಧ ಆದಮೇಲೆ ಬಂದು ಕುಡಿಯೋಣ ಗಾಯ್ಸ್. ಹೀಟ್ ಜಾಸ್ತಿ ಆಗಿ ನೋಡಿ ಯಾವ ಥರ ಇದಾಗೋಗ್ತಾಯಿದೆ ಅಂತ. ಇದನ್ನೆಲ್ಲ ತೆಗೆದುಬಿಡೋಣ ಇವಾಗ. ಸ್ವಲ್ಪ ಹಂಗೆ ಹೀಟ್ ಆಗಲಿ ಸ್ವಲ್ಪ ದೂರದಿಂದ. ಇದು ಹೆಂಗೆ ಗೊತ್ತಾ, ಸಗಣಿ ಬೆಂದೋಗಿರುತ್ತೆ ಕ್ಲೀನಾಗಿ, ಆದರೂ ಹೀಟ್ ಮಾತ್ರ ಹಂಗೆ ಇರುತ್ತೆ. ಅಷ್ಟೊಂದು ಹೀಟ್ ಕಡಿಮೆ ಆಗಿರೋಲ್ಲ ನೋಡಿ. ಫುಲ್ ಆಗಿದ್ದಿದ್ದು ಹಾಲು ಯಾವ ಥರ ಕೆಳಗಡೆಗೆ ಹೋಗ್ಬಿಟ್ಟಿದೆ ಅಂತ. ಇದೆಲ್ಲ ಹಿಂಗೆ ಸ್ವಲ್ಪ ಅರ್ಧ ಹಾಲು ಆಗೋಗುತ್ತೆ. ಆವಾಗ ಕೆನ್ನೆ ಮತ್ತು ಚೆನ್ನಾಗಿ ಪ್ರೋಟೀನು ಅದು ಇದು ಅಂತ ಹಾಲಲ್ಲಿ ಇರುತ್ತಲ್ವ, ಅದು ಚೆನ್ನಾಗಿ ಬಾಡಿಗೆ ಸಿಗುತ್ತೆ. ಅದರಿಂದ ಸಾಲ ಹಾಕಿರೋದೆಲ್ಲ ಆಗಿದೆ ನೋಡಿ ಯಾವ ಥರ ಹಾಕಿಬಿಟ್ಟಿದ್ದೀನಿ ಅಂತ. ಇವಾಗ ಮುಖ ತೊಳ್ಕೊಂಡ್ಬಂದು ಗ್ಲಾಸ್ ತುಂಬ ಹಾಕಿದ್ದು ಹಾಲು ಅರ್ಧ ಹೋಗಿದೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಇವಾಗ ಹೆಂಗಿದೆ ಅಂತ ನೋಡಿ. ಕೆನ್ನೆ ತೆಗೆದು ನೋಡಿಸ್ತೀನಿ ಅದರಲ್ಲಿ ಯಾವ ಥರ ಇದೆ ಅಂತ. ಹಾಲು ಹೆಂಗಿರುತ್ತೆ ಅಂದರೆ ಸ್ವೀಟ್ ಆಗಿರುತ್ತೆ, ಸಕ್ಕರೆಯನ್ನು ಹಾಕಿರಲ್ಲ, ಹಾರ್ಲಿಕ್ಸ್ ಮಾತ್ರ ಹಾಕಿರ್ತೀನಿ. ನಾನು ಒಂದೊಂದ್ಸರಿ ಬೇರೆ ಹಾಲನ್ನು ಈ ಥರ ಮಾಡ್ಕೊಂಡು ಕುಡ್ದಾಕ್ತೀನಿ. ಚೆನ್ನಾಗಿ ಹೀಟ್ ಮಾಡಿದ್ರೆ ಒಂದು ಕಪ್ಪಷ್ಟಿರೋ ಹಾಲು ಒಂದು 30% ಬರುತ್ತಲ್ಲ, ಆ ಹಾಲು ಕುಡಿಯುವಾಗ ನಮಗೆ ಒಂಥರ ಬಾಡಿಗೆ ಸ್ವಲ್ಪ ಶಕ್ತಿ ಅನ್ನೋದು ಸಿಗುತ್ತೆ. ಅದರಿಂದ ಈ ಥರ ಮಾಡ್ಕೊಂಡು ಕುಡಿಯೋದು ನಾನು ಡೈಲಿ. ಹಾಲು ಕುಡಿತಾ ಇರ್ಬೇಕಾದ್ರೆ ನನ್ನನ್ನೇ ನೋಡ್ತಾ ಇದ್ದೆ. ಹೊಟ್ಟೆ ನೋವೇನಾದ್ರು ಬಂದ್ಬಿಡೋದು ಅಂತ ಸ್ವಲ್ಪ ಅಟ್ಬಿಡ್ತೀನಿ ನಮ್ಮೊಂದು ಫ್ರೆಂಡ್ಗೆ. ನಾವು ಹಸುಗಳನ್ನ ಆಚೆಗಡೆ ಹೊಡೆದ್ಬಿಡ್ತೀವಿ. ನೇಪಿಯರೆಲ್ಲ ಒಂದು ಎಕರೆಗೆ ಉಳ್ಕೊಂತಿದ್ದೀವಿ. ಹುಲ್ಲೆಲ್ಲ ಇದೆ. ನಾವು ಮಧ್ಯಾಹ್ನ ಟೈಮು ಕಟ್ಟಾಕೋವಾಗ ಹುಲ್ಲಾಕ್ತೀವಿ. ಈ ಥರ ಬಯಲಿಗೆ ಹೊಡಿಯೋದ್ರಿಂದ ಸ್ವಲ್ಪ ಹಸುಗಳೆಲ್ಲ ಫ್ರೀಯಾಗಿ ನಡೆಯುತ್ತೆ, ಮೈಯೆಲ್ಲ ಒಂಥರ ಫ್ರೀ ಆಗುತ್ತೆ. ಅವಾಗ ಹಾಲು ಸ್ವಲ್ಪ ಚೆನ್ನಾಗಿ ಕೊಡುತ್ತೆ ಅಂತ ನಮ್ಮೊಂದು ನಂಬ್ತೀವಿ. ಅದರಿಂದ ಈ ಥರ ಹಿಡ್ಕೊಂಡೋಗಿ ಬಿಡ್ತೀವಿ ಬಯಲಿಗೆ ನಮ್ಮೊಂದು ಹಸುಗಳನ್ನೆಲ್ಲ. ಈ ಥರ ಬೀಡುಗಳಿಗೆ ಹೊಡೆದ್ಬಿಡ್ತೀವಿ ಹಸುಗಳನ್ನ ಮೇಯಿಸೋದಕ್ಕೆ. ಬೀನ್ಸ್ಗೆ ತೋಟಲ್ಲಿ ಟೈನ್ ಸುತ್ತೋದಿತ್ತು, ಅದರಿಂದ ಒಂದು 10 ಗಂಟೆ ಆಗ್ತಾ ಇರ್ಬೋದು ಟೈನ್ ಸುತ್ತಾಗಿ ಹೋಗಿದ್ದೀನಿ ತೋಟದ ಕೆಲಸದ ಮೇಲೆ.
ಟೈಮ್ ಒಂದು ಗಂಟೆ ಆಗ್ತಾ ಇರ್ಬೋದು ನೋಡಿ. ಈ ಥರ ಮೇತ್ಕೊಂಡು ಆ ಥರ ನೆರಳಲ್ಲಿ ನಿಂತ್ಕೊಳತ್ತೆ. ಬಿಸಿಲೇನಾದ್ರು ಜಾಸ್ತಿ ಆದರೆ ಹಸುಗಳಿಗೆ ನೀರು ಬೇಕಂದರೆ ಇಲ್ಲಿ ಬಂದು ಈ ಥರ ಗುಳಿಗಳಲ್ಲಿ ನೀರು ಕುಡಿಯುತ್ತೆ ನಮ್ಮ ಹಸುಗಳು. ಇವಾಗ ಹಿಡ್ಕೊಂಡೋಗಿ ನೆರಳಲ್ಲಿ ಕಟ್ಟಾಕ್ಬಿಡ್ಬೇಕು. ಈ ಹಸುಗಳನ್ನೆಲ್ಲ ಮರದ ಕೆಳಗಡೆ ಕಟ್ಟಾಕ್ಬಿಟ್ಟು ಶೆಡ್ಡಲ್ಲಿ ಸ್ವಲ್ಪ ಸಗಣಿ ಎಲ್ಲ ಬಾಚಬೇಕು. ಅಲ್ಲಿಗೋಗಿ ಸಿಗೋಣ ಗಾಯ್ಸ್. ಈ ತಪ್ಪೆಗಳನ್ನೆಲ್ಲ ತೋಟಕ್ಕೆ ಎಸಿಬೇಕು ಇವಾಗ. ಸಗಣಿನ ಹಿಂಗೆ ಬಿಸಿರ್ದೆ ಅದು ಕೈ ಜಾರಿ ಕೆಳಗಡೆ ಬಿದ್ದೋಯ್ತು. ಅದು ರಿಟರ್ನ್ ಹಂಗೆ ನನ್ನ ಮೇಲೆ ಬಟ್ಟೆಗಳ ಮೇಲೆಲ್ಲ ಬಿದ್ದೋಯ್ತು ಸಗಣಿ ಎಲ್ಲ. ಅಂದರೆ ಒಂದು ಹಸುಗೆ ಲೂಸ್ ಮೋಷನ್ ಆಗಿದೆ, ಅದರಿಂದ ಸ್ವಲ್ಪ ನೀರಿದೆ, ಅದೆಲ್ಲ ಬಂದು ಬಟ್ಟೆಗಳ ಮೇಲೆ ಬಿದ್ದೋಯ್ತು. ಅದಕ್ಕೆ ಆ ಥರ ನೋಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಎಗರ್ಬಿಟ್ಟಿದೆ ಅಂತ. ಬಟ್ಟೆಗಳೆಲ್ಲ ಸಗಣಿನೇ ಇವಾಗ. ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್, ಊಟ ಮಾಡ್ಕೊಂಬರ್ಬೇಕು. ಅದಕ್ಕೆ ಬಟ್ಟೆನೆಲ್ಲ ಒಣಗಾಕ್ತಾ ಇದ್ದೀನಿ. ಸಗಣಿಯಲ್ಲಿ ಎಗಿರ್ಬಿಟ್ಟಿತ್ತಲ್ಲ, ಅದಕ್ಕೆ ಒಗೆದ್ಬಿಟ್ಟು ಆರಾಕ್ಬಿಟ್ಟಿದ್ದೀನಿ ಇವಾಗ ಬಿಸಿಲಿಗೆ ಒಣಗಲಿ ಅಂತ. ರಾಗಿ ದೋಸೆ ಮಾಡೋಕ್ಕೆ ಐಟಮ್ಗಳು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ರಾಗಿ ಹಿಟ್ಟು ಇಷ್ಟಿದ್ರೆ ಸಾಕು. ಮಾತ್ರ ಕನ್ಸಿಸ್ಟೆನ್ಸಿ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಉಪ್ಪು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನೋಡಿ ಈ ಥರ ನೀರಾಗೆ ಇರಬೇಕು. ಯಾಕಂದರೆ ಹೆಂಚಿನ ಮೇಲೆ ಹಾಕಿದಾಗ ಇದೆಲ್ಲ ರಾಗಿ ಹಿಟ್ಟು ಸ್ವಲ್ಪ ಬೇಯಬೇಕು, ಅದರಿಂದ ಸ್ವಲ್ಪ ನೀರಾಗೆ ಇರಲಿ. ನಾವು ಒಲೆ ಮೇಲೆ ಮಾಡ್ತಾ ಇರೋದು, ಒಲೆ ಮೇಲೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರೋದು ರಾಗಿ ದೋಸೆ ಅನ್ನೋದು. ಅದರಿಂದ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ರಾಗಿ ಕಲಸಿರೋ ರಾಗಿ ಹಿಟ್ಟನ್ನು ಹಾಕಿ ನೋಡಿ ದೋಸೆ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ಕ್ರಿಸ್ಪಿಯಾಗಿ ಬರುತ್ತೆ ಗಾಯ್ಸ್. ಈ ಥರ ಮುಚ್ಚಲೆ ಇಟ್ಬಿಟ್ರೆ ಸ್ಟೀಮ್ ಆಗೋದಲ್ಲ, ಚೆನ್ನಾಗಿ ಒಳಗಡೆ ಬೇಯುತ್ತೆ. ಅದರಿಂದ ಮೇಲೆ ನೋಡಿ ಈ ಥರ ಬಂದಿರುತ್ತೆ. ಒಂಥರ ಚೆನ್ನಾಗಿರುತ್ತೆ ಗಾಯ್ಸ್. ರಾಗಿ ಮೈಗೆಲ್ಲ ಒಳ್ಳೆಯದು ಈ ಥರ ರಾಗಿ ರೊಟ್ಟಿ ಆ ಥರ ತಿನ್ನೋದ್ರಿಂದ. ಊಟ ಮಾಡ್ಕೊಂಡು ಮತ್ತೆ ತೋಟದ ಹತ್ರಕ್ಕೆ ಬಂದಷ್ಟೊತ್ತಿಗೆ ಒಳಗಡೆ ಮಾತ್ರ ಕ್ಲೀನ್ ಮಾಡಿದ್ದೆ. ಅವಾಗೆ ಹೊಟ್ಟೆ ಹಸುವಾಗಿತ್ತು. ಅದರಿಂದ ಮನೆಗೆ ಹೋಗಿ ಊಟ ಮಾಡ್ಕೊಂಬಂದು ಮತ್ತು ಇವಾಗ ಅಟ್ಟಿ ಮುಂದ್ಗಡೆ ಎಲ್ಲ ತಪ್ಪೆಗಳಿದೆ, ಅದೆಲ್ಲ ತೊಗೊಂಡೋಗಿ ತೋಟಕ್ಕೆ ಎಸಿಬೇಕು. ಮಧ್ಯಾಹ್ನನೇ ಎಸಿಬೋದಾಗಿತ್ತು, ಆದರೆ ತುಂಬ ಕೆಲಸ ಮಾಡಿ ಹೊಟ್ಟೆ ಎಲ್ಲ ಒಂದೇ ಹಸಿವು. ಅದರಿಂದ ಈ ಥರ ಲೇಟಾಗಿ ಸಗಣಿ ಎತ್ತನ ಅಂತ ಬಂದ್ಬಿಟ್ಟೆ. ಹಸುಗಳನ್ನೆಲ್ಲ ಬಿಚ್ಚಿ ಓಡಿಸ್ಬೇಕು. ಸ್ವಲ್ಪ ವಾಕಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಹಾಲು ಕರೆಯೋಕ್ಕೆ ಹಿಡ್ಕೊಂಬಂದು ಶೆಡ್ ಹತ್ರ ಕಟ್ಟಾಕಬೇಕು. ಅದರಿಂದ ಟೈಮ್ 5:30 ಆಗ್ತಾಯಿದೆ ನೋಡಿ. ಹಸುಗಳೆಲ್ಲ ಹೋಗ್ತಾ ಇದ್ದಾವೆ. ಅವೇ ಹಿಡ್ಕೊಂಡೋಗಿ ಫೀಡು ಮತ್ತು ನೀರಿಟ್ಟು ಹಾಲೆಲ್ಲ ಕರೆಯೋದು ಡೈರಿಗೆ ಆಗಬೇಕು. ಅದರಿಂದ ಸೂರ್ಯ ಏನಾದರೂ ಆ ಥರ ಕಾಣಿಸಿದ್ರೆ ಫಿಕ್ಸ್ ಆಗಿ 6 ಗಂಟೆ ಆಗೋಗಿರತ್ತೆ ಅಂತ. ಹಸುಗಳೆಲ್ಲ ಹಿಡ್ಕೊಂಡೋಗಿ ಶೆಡ್ ಹತ್ರ ಕಟ್ಟಾಕಿದ್ದೀನಿ. ಇನ್ನೊಂದು 2 ಇದ್ದಾವೆ, ಹಿಡ್ಕೊಂಡೋಗಿ ಕಟ್ಟಾಕಬೇಕಲ್ಲಿ. ಹಾಲು ಕರಿ ಟೈಮ್ ಆದ್ರೆ ಸಾಕು, ಶೆಡ್ ಹತ್ರಕ್ಕೆ ಅವೇ ಹೋಗ್ತಾವೆ ನಡ್ಕೊಂಡು. ಒಂದೊಂದು ಸರಿ ಹೋಗಲ್ಲ, ಒಂದೊಂದು ಸರಿ ಅವೇ ಬಂದುಬಿಡತ್ತೆ ನೋಡಿ. ಈ ಥರ ಹೋಗ್ತಾ ಇರತ್ತೆ. ಅದಾವು ಎಲ್ಲಿ ಕುಂತಗಳಲ್ಲಿ ಕಟ್ಟಾಕ್ತೀವಲ್ಲ ಅಲ್ಲೇ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಹಸುಗಳೆಲ್ಲ. ನೋಡಿಸ್ತೀನಿ ಯಾವ ಥರ ನಿಂತ್ಕೊಂಡ್ಬಿಡುತ್ತೆ ಅಂತ. ನೀರೇನಾದರೂ ಬೇಕಾಗಿದ್ದರೆ ಡ್ರಮ್ಮಲ್ಲಿ ಹೋಗಿ ನೀರು ಕುಡ್ಕೊಳತ್ತೆ ನೋಡಿ. ಹಂಗೇನೆ ಸ್ಟಾಪ್ ಆ ಗೊಂತುಗಳಲ್ಲಿ ಅವು ನಿಂತ್ಕೊಂಡ್ಬಿಡುತ್ತೆ ನಮ್ಮ ಹಸುಗಳು. ಈ ಥರ ಕಲಿಸಿರೋದು. ನೀರು ಕುಡ್ಕೊಂಡು ಮತ್ತೆ ಅದರ ಜಾಗದಲ್ಲಿ ಅದು ನಿಂತ್ಕೊಂಡ್ಬಿಡುತ್ತೆ ಬಂದು. ಆ ಥರ ಫೀಡ್ ಏನಿಕ್ಕಲ್ವಾ, ಬೇರೆ ನೀರೇ ಕುಡಿತಾ ಇದೆ ಅಂತ ಕೇಳ್ತೀರಾ. ಫಸ್ಟು ಹೊಟ್ಟೆ ತುಂಬ ನೀರು ಕುಡಿಸ್ಬಿಡ್ತೀವಿ. ಆಮೇಲೆ ಸ್ವಲ್ಪ ಫೀಡು ಮತ್ತು ಹಿಂಡಿ ಬೂಸ ಅವೆಲ್ಲ ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿಡ್ತೀವಿ ಸ್ನ್ಯಾಕ್ಸ್ ಥರ ಅವಾಗೆ. ಈ ಕರು ನೋಡಿ ಅದ್ರ ಗೊತ್ತತ್ರ ಅದು ಯಾವ ಥರ ನಿಂತ್ಕೊಂಡಿದೆ ಅಂತ. ಎಲ್ಲಿಗೂ ಹೋಗಲ್ಲ ನೋಡಿ. ಇಲ್ಲೇ ಹುಲ್ಲಿದೆ, ಹುಲ್ಲು ಬೇಕಂದ್ರೆ ಹೋಗಿ ಮೇಯ್ಬೋದು, ಆದರೆ ಹೋಗಲ್ಲ. ಆ ಥರ ಬುದ್ಧಿ ಕಲಿಸಿದ್ದೀವಿ ನಮ್ಮ ಹಸುಗಳಿಗೆ. ಈ ಥರ ಇರುತ್ತೆ ಇವು. ನನ್ನೇನಾದ್ರೂ ಕರೆದ್ರೆ ನೋಡಿ ಯಾವ ಥರ ಹಸುಗಳು ನನ್ನ ಕಡೆ ಮಖ ತಿರುಗ್ಕೊಳತ್ತಂತ.
ದ ನೋಡಿದ್ರಾ ಈ ಥರ ಈ ಪ್ರೀತಿನ ಎಷ್ಟು ಲಕ್ಷ ಕೊಟ್ಟರು ನಿಮ್ಮ ಕೈಯಲ್ಲಿ ಕೊಂಡ್ಕೊಳಕ್ಕಾಗಲ್ಲ, ಕೋಟಿ ಕೊಟ್ಟರು ಕೊಂಡ್ಕೊಳಕ್ಕಾಗಲ್ಲ. ಎಸ್ ಎಮ್ ಎಸ್ ಅಂದರೆ ಇಷ್ಟ ಅದರಿಂದ. ಹಸುಗಳಿಗೆಲ್ಲ ಹಿಂಡಿ ಬೂಸ ಫೀಡ್ ಎಲ್ಲ ಹಾಕಿದ್ದಾದ್ಮೇಲೆ ಹಸುಗಳದು ತೊಟ್ಟುಗಳು ತೊಳಿತಾ ಇದ್ದೀನಿ, ಹಾಲು ಕರಿಬೇಕಲ್ವಾ ಅದಕ್ಕೆ. ಟೈಮ್ ಒಂದು 6 ಗಂಟೆ ಆಗ್ತಾ ಇರುತ್ತೆ. 7 ಗಂಟೆ ಒಳಗಡೆನೆ ಹಾಲೆಲ್ಲ ಕರೆದು ಡೈರಿಗೆ ಹಾಕ್ಬಿಡ್ಬೇಕು, ಹಾಲು ಎತ್ಕೊಂಡೋಗಿ. ಹಾಲೆಲ್ಲ ಕರೆದಿರೋದಾಗಿದೆ, ಡೈರಿಗೆ ಹಾಲು ತಗೊಂಡೋಗಿ 7 ಗಂಟೆ ಒಳಗಡೆ ಹಾಕ್ಬಿಡ್ಬೇಕು. ಕತ್ಲೆ ಆಗಿದೆ, ಕರೆಂಟ್ ಬರಿಲ್ಲ, ಅದರಿಂದ ಕತ್ಲೆ ಕಾಣಿಸ್ತಾ ಇದೆ ನಿಮಗೆ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಲ್ಲಿ ನೋಡಿ ಚಂದ್ರ ಯಾವ ಕಲರ್ ಇದಾನಂತ. ಚಂದ್ರ ನೋಡಿ ಸುಕ್ಕಿಯಾಗ್ಲಿ ಯಾವ ಥರ ಇದಾವಂತೆ. ನೋಡಿದ್ರಲ್ವ ಇವತ್ತಿನ ದಿನ ಯಾವ ಥರ ಮುಗೀತಂತ. ಇಲ್ಲಿ ಶೆಡ್ ಹತ್ರ ಕರೆಂಟ್ ಬಂದಿಲ್ಲ, ಅದಕ್ಕೆ ಬ್ಯಾಟ್ರಿ ಹಾಕೊಂಡು ಮಾತಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು 15 ಸೆಕೆಂಡು 30 ಸೆಕೆಂಡ್ ಅಷ್ಟೇ. ಕೆಲಸ ಎಲ್ಲ ತುಂಬ ಮಾಡಿ ಫುಲ್ಲು ಸುಸ್ತಾಗಿದೆ. ಇನ್ನು ಮನೆಗೆ ಹೋಗಿ ಊಟ ಮಾಡಿ ಮಲಗಬೇಕು. ನಿಮ್ಗೇನಾದರೂ ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೊಂದು ಇನ್ಸ್ಟಾಗ್ರಾಮ್ ಐಡಿನೂ ಇಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಹೋಗಿ ಫಾಲೋ ಮಾಡಿ. ಮಿನಿ ಬ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಟಾಟಾ.